ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿಯನ್ನು ಕೆಡವುವುದಕ್ಕೆ ಒತ್ತಾಯ ಕೇಳಿಬಂದಿದೆ. ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ಹಿಂದೂ ಪರ ಸಂಘಟನೆಗಳಿಂದ ಫಡ್ನವೀಸ್ ಸರ್ಕಾರಕ್ಕೆ ಒತ್ತಾಯ ಕೇಳಿಬಂದಿದೆ. ಇಲ್ಲಿ ಮೊದಲು ಔರಂಗಜೇಬನ ಸಮಾಧಿಯನ್ನು ಕಿತ್ತಾಕಿ, ಇಲ್ಲಿಂದ ಕೆಡವಿ ಹಾಕಿ ಇವನ ಸಮಾಧಿಯನ್ನು ಅಂತ ಹೇಳಿ ಒಂದು ಒತ್ತಾಯ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರತಕ್ಕಂತಹ ದೇವೇಂದ್ರ ಫಡ್ನವೀಸ್ ಮೇಲೆ ಕೇಳಿ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಮನವಿ ಹೋಗಿದೆ. ಔರಂಗಜೇಬನ ಸಮಾಧಿಗೆ ಭದ್ರತೆಯನ್ನು ಸರ್ಕಾರ ಒಂದು ಕಡೆ ಜಾಸ್ತಿ ಮಾಡ್ತಾ ಇದೆ. ಯಾವಾಗ ಔರಂಗಜೇಬನ ಸಮಾಧಿ ಕಿತ್ತಾಕಿ ಏನಾಯಿತು, ಛಾವಾ ಅಂತ ಒಂದು ಸಿನಿಮಾ ಬಂತು. ಸಿನಿಮಾ ಬಂದ ಮೇಲೆ ಅದರಲ್ಲಿ ಶಿವಾಜಿಯ ಮಗನನ್ನು ಅತ್ಯಂತ ಕ್ರೂರವಾಗಿ ಕೊಂದಂಥ ಅವತ್ತಿನ ಚಕ್ರವರ್ತಿ ದೊರೆ ಇದ್ನಲ್ಲ ಔರಂಗಜೇಬ, ಇಂಥವನ್ನ ಸಮಾಧಿ ಇಟ್ಕೊಂಡು ನಾವ್ಯಾಕೆ ರಕ್ಷಣೆ ಮಾಡ್ತಾ ಇದ್ದೀವಿ? ಶಿವಾಜಿ ಮಗನನ್ನು ಕೊಂದು ಹಾಕಿದ ಇವನು, ಕಣ್ಕಿತ್ತ, ಅತ್ಯಂತ ಕ್ರೂರವಾಗಿ ಅವನನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಔರಂಗಜೇಬ, ಹಾಗಾಗಿ ಇವನ ಸಮಾಧಿ ಇರ್ಕೂಡ್ದಿಲ್ಲಿ ಅಂಥೇಳಿ ಒಂದು ಕೂಗು ಎದ್ದಿದೆ. ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಡ್ನವೀಸ್ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಯಿತು. ಅದಕ್ಕೆ ಫಡ್ನವೀಸ್ ಸರ್ಕಾರ ಇದೀಗ ಔರಂಗಜೇಬನ ಸಮಾಧಿಗೆ ಭದ್ರತೆಯನ್ನು ಜಾಸ್ತಿ ಮಾಡ್ತಾ ಇದೆ. ಔರಂಗಜೇಬನ ಸಮಾಧಿ ಸಮೀಪ ಸುಳಿಯುವುದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಇವತ್ತು ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆ, ಈ ಒಂದು ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಸಮಾಧಿ ತೆರವನ್ನು ವಿರೋಧ ಮಾಡಿದ್ದು ಉದ್ಧವ್ ಬಣದ ಶಿವಸೇನೆ. ಔರಂಗಜೇಬ 25 ವರ್ಷಗಳವರೆಗೆ ಯುದ್ಧ ಮಾಡಿದ ಅವನು, ಆದರೆ ಗೆಲ್ಲಕ್ಕಾಗಲಿಲ್ಲ. ಮುಂಬರುವ ಪೀಳಿಗೆಗಳಿಗೆ ಈ ಸಮಾಧಿ ಇತಿಹಾಸದ ರೂಪದಲ್ಲಿ ಕಾಣಬೇಕು. 25 ವರ್ಷ ಯುದ್ಧ ಮಾಡಿದ್ರು ಗೆಲ್ಲಕ್ಕೆ ಆಗಲಿಲ್ಲ ಇವನ ಕೈನಲ್ಲಿ. ಇತಿಹಾಸ ತಿಳಿಯದವರು ಇತಿಹಾಸ ವಿರೋಧಿ ಅಂತೇಳಿ ಸಂಜಯ್ ರಾವತ್ ಇಲ್ಲಿ ಹೇಳಿದ್ದಾರೆ. शौर्य का प्रतीक है, शौर्य का प्रतीक कभी टूटना नहीं चाहिए, ये हमारी भूमिका है। छत्रपति शिवाजी महाराज ने औरंगजेब से इतना बड़ा युद्ध किया है मराठाओं ने। छत्रपति जी के मृत्यु के बाद भी 25 साल औरंगजेब महाराष्ट्र में लड़ता रहा, लेकिन विजय नहीं प्राप्त कर सका, और वहां उनकी कब्र। ये आने वाली पीढ़ियों को इतिहास से दिखना चाहिए, चाहे अफजल खान की कब्र हो या चाहे औरंगजेब की कब्र हो। अगर इतिहास कोई समझने को तैयार नहीं तो इतिहास के शत्रु है, दुश्मन इतिहास के। तो नितिन गडकरी ने कहा है कि जो जात की बात करेगा उसे लात मारे। मैं गडकरी साहब के इस बयान का स्वागत करता हूँ। उसने राष्ट्र हित की बात की। इस देश के भाजपा के पूरे कुनबे में और सरकार शौर्य का प्रतीक है, शौर्य का। आज से शंखनाद हुआ है, शनि शनि आंदोलन आगे बढ़ेगा और सरकार को हमने बहुत समय देने का सोचा है। सरकार को समय देंगे, सरकार निर्णय करे, सरकार स्वयं उस फड़के को वहां से हटाए, अन्यथा ये आंदोलन जैसे जैसे आगे बढ़ेगा वैसे वैसे हम संभाजी नगर कूच की ओर बढ़ेंगे। और संभाजी नगर कूच मतलब कार सेवा की तरफ आगे बढ़ेंगे। कार सेवा करके हमारे कार्यकर्ता उस फड़के को उठाकर। आज औरंगजेब की कब्र, ये औरंगजेब एक हिंदू द्वेष्टा दहशतवादी था, इसलिए उसकी कब्र ये धरती पे नहीं चाहिए। इसलिए हमने मुख्यमंत्री को हमने निवेदन दिए माननीय जिलाधिकारी के मार्फत, और उनसे हमने ये गुजारिश कि जल्दी से जल्द आप ये कब्र तोड़ दो। ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಔರಂಗಜೇಬನ ಸಮಾಧಿಯನ್ನು ಮೊದಲಿನಿಂದ ಕಿತ್ತಾಕಿ, ಕೆಡವಿ ಹಾಕಿ ಅಂಥೇಳಿ ಒಂದು ಕೂಗು ಎದ್ದಿದೆ. ಅಲ್ಲಿ ಬಹುಶಃ ಅದು ಛಾವಾ ಸಿನಿಮಾದ ಎಫೆಕ್ಟ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಛಾವಾ ಸಿನಿಮಾ ಶಿವಾಜಿಯ ಮಗನನ್ನು ಕ್ರೂರವಾಗಿ ಔರಂಗಜೇಬ ಕೊಂದು ಹಾಕಿದ. ಆ ಸಿನಿಮಾಯಿಂದ ಯಾರೆಲ್ಲ ಬರ್ತಾರೋ ಅದು ಆ ಒಂದು ಆಕ್ರೋಶ ಬರುವುದು ಸಹಜ. ಸಂಜಯ್ ರಾವತ್ ಮಾತಾಡೋದೇನು ಅಂತ ಹೇಳಿದ್ರೆ, 25 ವರ್ಷ ಇವನು ಹೋರಾಡಿದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ ಇವನು, ಇಂಥವನು ಕೂಡ ಇತಿಹಾಸದ ಪುಟದಲ್ಲಿ ಇರಬೇಕು, ಬಂದು ನೋಡಿದವ್ರಿಗೆ ಶಿವಾಜಿಯ ಶೌರ್ಯ ತಿಳಿಬೇಕಲ್ಲಿ ಅಂತ ಅವರು ಒಂದು ಕಡೆ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ನಡೀತಿದೆ ಈಗ ಅಂತ. ರಮಾಕಾಂತ್, ಛಾವಾ ಚಿತ್ರ ಯಾವಾಗ ಬಿಡುಗಡೆಯಾಯಿತು, ಇಡೀ ದೇಶದಾದ್ಯಂತ ಔರಂಗಜೇಬ ಎಷ್ಟರ ಮಟ್ಟಿಗೆ ಕ್ರೌರ್ಯವನ್ನು ಮೆರೆದಿದ್ದ ಅನ್ನುವಂಥ ಆತನ ಕ್ರೌರ್ಯ ಎಲ್ರಿಗೂ ಕೂಡ ಗೊತ್ತಾಯಿತು. ಇತಿಹಾಸದಲ್ಲಿ ಏನೆಲ್ಲ ನಡೆದಿತ್ತು ಇದು ಇವತ್ತಿನ ಜನರಿಗೆ, ಯುವ ಜನತೆಗೆ ಬಹುಶಃ ಗೊತ್ತಾಗಲೇಬೇಕಾಗತ್ತೆ. ಹೀಗಾಗಿ
ಈ ಒಂದು ಸಿನಿಮಾ ಸಂಭಾಜಿ ಮಹಾರಾಜರ ಒಂದು ಶೌರ್ಯ ಆಗಿರಬಹುದು, ಅದೇ ರೀತಿಯಾಗಿ ಮರಾಠ ಸಾಮ್ರಾಜ್ಯದ ಒಂದು ಶೌರ್ಯ ಯಾವ ರೀತಿಯಾಗಿತ್ತು, ಇನ್ನು ಅದೇ ರೀತಿಯಾಗಿ ಔರಂಗಜೇಬನ ಒಂದು ಕ್ರೌರ್ಯ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗೋದಕ್ಕೆ ಕಾರಣ ಆಯಿತು. ಆದರೆ ಔರಂಗಜೇಬನ ಆತ್ಮ ಈಗ ಮತ್ತೆ ಭಾರತವನ್ನು ಕಾಡೋದಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಲ್ಲರೂ ಕೂಡ ಔರಂಗಜೇಬನ ಆತ್ಮವನ್ನು ಹುಡುಕೋದಕ್ಕೆ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಆತನ ಏನು ಸಮಾಧಿ ಇದೆ, ಆ ಸಮಾಧಿಯ ಬಳಿಯಲ್ಲಿ ಟಾಯ್ಲೆಟ್ ಕಟ್ಟಬೇಕು ಅನ್ನುವಂತಹ ಮಾತುಗಳು, ಮತ್ತೊಂದೆಡೆ ಇಲ್ಲ ಅದನ್ನು ಸಂಪೂರ್ಣವಾಗಿ ಬುಲ್ಡೋಸ್ ಮಾಡಬೇಕು ಅನ್ನುವಂತಹ ಮಾತುಗಳು, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಮಾತುಗಳು ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ರಾವುತ್ ಅವರು 25 ವರ್ಷಗಳವರೆಗೆ ಸತತವಾಗಿ ಆತ ಹೋರಾಟವನ್ನು ಮಾಡಿದ್ರು ಕೂಡ, ಎಷ್ಟೇ ಕ್ರೌರ್ಯವನ್ನು ಮೆರೆದರೂ ಕೂಡ ಮರಾಠ ಸಾಮ್ರಾಜ್ಯವನ್ನು ಆತ ಸೋಲಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನಿರಂತರವಾಗಿ ಹೋರಾಡಿದ ಬಳಿಕವೂ ಕೂಡ ಆತ ಸೋತಂತಹ ಒಬ್ಬ ರಾಜ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಮರಾಠ ಸಾಮ್ರಾಜ್ಯದ ಒಂದು ಶೌರ್ಯ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದಕ್ಕೆ ಇದೇ ಒಂದು ಔರಂಗಜೇಬನ ಏನು ಸಮಾಧಿ ಇದೆ ಇದು ಪ್ರತೀಕ. ಹಾಗಾಗಿ ಇವತ್ತಿನ ಯುವಕರಿಗೆ ಅದು ಗೊತ್ತಾಗಬೇಕು ಅಂದರೆ ಈ ಸಮಾಧಿ ಉಳಿಬೇಕು ಅನ್ನುವಂತಹ ಮಾತನ್ನ ಒಂದೆಡೆ ಸಂಜಯ್ ರಾವುತ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಇಡೀ ಮಹಾರಾಷ್ಟ್ರದ ತುಂಬೆಲ್ಲ ಹೋರಾಟಗಳಾಗ್ತಾ ಇರಬೇಕಾದ್ರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಮಾಧಿಗಳನ್ನು ಕೆಡುವಂಥದ್ದು, ಅದೇ ರೀತಿಯಾಗಿ ಇತಿಹಾಸದಲ್ಲಿ ಮಾಡಿದಂತಹ ಒಂದು ಕ್ರೌರ್ಯಕ್ಕೆ ಇವತ್ತು ಸೇಡಿ ತೀರಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿ ಏನಿದೆ ಇದು ಐಸಿಸ್ನವರ ಪ್ರವೃತ್ತಿ. ಇದನ್ನ ನಮ್ಮ ಹಿಂದೂ ಧರ್ಮ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬಾರ್ದು. ಈ ಇತಿಹಾಸ ಏನಿದೆ, ಔರಂಗಜೇಬನ ಕ್ರೌರ್ಯ, ಆತನ ಕುಟುಂಬಸ್ಥರನ್ನ ಯಾವ ರೀತಿಯಾಗಿ ಆತ ಶಿರಚ್ಛೇದನ ಮಾಡಿ ತನ್ನದೇ ಹೆತ್ತ ತಂದೆಯನ್ನ ಜೈಲಿನಲ್ಲಿ ಇಡುವಂತಹ ಕೆಲಸವನ್ನ ಮಾಡಿದ್ದ, ಅದನ್ನೂ ಕೂಡ ಇವತ್ತಿನ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಅಂದ್ರೆ ಆ ಒಂದು ಸಮಾಧಿ ಜೀವಂತವಾಗಿ ಇರಬೇಕು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂತಹ ಅವಶ್ಯಕತೆ ಏನಿಲ್ಲ. ಇದನ್ನ ಹಿಂದೂ ಪರ ಸಂಘಟನೆಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಅದೇ ರೀತಿಯಾಗಿ ಮರಾಠ ಸಾಮ್ರಾಜ್ಯದ ಶೌರ್ಯ ಏನಿತ್ತು, ಅದು ಸಂಭಾಜಿ ಮಹಾರಾಜರು ಆಗಿರಬಹುದು ಅಥವಾ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯ, ಇದನ್ನ ಇಂದಿನ ಯುವ ಜನತೆಗೆ ತಿಳಿಸುವಂತಹ ಕೆಲಸ ಆಗಬೇಕೇ ವಿನಃ ಯಾವುದೋ ಒಂದು ಸಮಾಧಿಯನ್ನ ಕೆಡುವುದರ ಮೂಲಕವಾಗಿ ನಾವು ಆ ಶೌರ್ಯವನ್ನ ಮೆರೆದಂತಾಗೋದಿಲ್ಲ. ಇದು ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಮರಾಠ ಸಮಾಜಕ್ಕೂ ಕೂಡ ಮಾಡುವಂತಹ ಒಂದು ಘೋರ ಅಪಮಾನ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.